ನೋಡು, ಮತ್ತೊಂದು ಅವಕಾಶ ನಮ್ಮಿಂದ ಕಿತ್ಕೊಂಡು ಹೋಯ್ತು. ಪಂಡಿತ ರಾಮಕೃಷ್ಣ, ನೀವು ಆಚಾರ್ಯರೊಂದಿಗೆ ಹಿಂತಿರುಗಿದಿರಿ. ಮಹಾಪ್ರಭು, ನಾನ್ ಆಚಾರ್ಯರ ಜೊತೆ ಹೋಗಿದ್ದಲ್ಲ, ಆದ್ರೆ ಅದು ಆಚಾರ್ಯರೇ ನನ್ ಜೊತೆ ಬಂದಿದ್ದು. ಆದ್ರೆ ಏನಾಯ್ತು? ವಿಚಾರ ಒಂದೇ ಅಲ್ವಾ? ನಾನ್ ನಿನ್ ಜೊತೆ ಬಂದ್ರೇನು, ನೀನ್ ನನ್ ಜೊತೆ ಬಂದ್ರೇನು? ಪಂಡಿತ ರಾಮಕೃಷ್ಣ, ನಮಗೆ ಸಂಪೂರ್ಣ ವಿಶ್ವಾಸವಿತ್ತು ನೀವು ಗುರುಗಳನ್ನು ಕ್ಷೇಮವಾಗಿ ಕರೆದುಕೊಂಡು ಬರುವಿರಿ ಎಂದು. ಆದರೆ ಗುರುವರ್ಯರೇ, ನೀವು ಎಲ್ಲಿದ್ದೀರಿ ಇಲ್ಲಿ ತನಕ? ಎಲ್ಲಿ ಕಾಣೆಯಾಗಿದ್ದೀರಿ? ಮಹಾರಾಜ, ನಾನದು ಅದನ್ನೇ ಹೇಳ್ತಾ ಇದ್ದೆ ಮಹಾರಾಜ. ನಾನದು ಮಹಾಪ್ರಭು, ಆಚಾರ್ಯರು ಒಂದು ಅಲ್ಮಾರಿ ಒಳಗೆ ಸಿಕ್ಕಾಕೊಂಡಿದ್ರು. ಅದು ನಡಿ ಮಣಿ. ಮಹಾರಾಜರ, ವಾಸ್ತವದಲ್ಲಿ ಆ ಒಂದು ಆತ್ಮಕ್ಕೆ ಪಾಠ ಕಲಿಸ್ಬೇಕು ಅಂತಾನೆ ನಾನು ಅಲ್ಲಿ ಹೋಗಿ ಬಚ್ಚಿಟ್ಕೊಂಡಿದ್ದೆ. ಅದರ ದುರಾದೃಷ್ಟವಶಾತ್ ಅಲ್ಮಾರಿದು ಚಿಲ್ಕ ಏನಿದೆ ಅದು ಮುಚ್ಚೋಗ್ಬಿಡ್ತು. ನಾನು ಸಿಕ್ಕಾಕೊಂಡ್ಬಿಟ್ಟೆ. ಇಲ್ಲ ಅಂದಿದ್ರೆ ಮಹಾರಾಜ, ಆ ದುಷ್ಟ ಆತ್ಮವನ್ನ ನಮ್ಮ ಮಂತ್ರಶಕ್ತಿಯಿಂದ ಭಸ್ಮ ಮಾಡ್ಬಿಡ್ತಿದ್ದೆ. ನೋಡ್ದ್ಯಾ ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಾ ಇದ್ದಾನೆ ಮುದುಕ. ಇದೊಂದೇ ಗುಣ ತಾನೇ ಇರೋದು ಈ ಮುದುಕ್ನಲ್ಲಿ. ಇದರ ಪ್ರಕಾರ ಪಂಡಿತ ರಾಮಕೃಷ್ಣ ತನ್ನ ಕುಟುಂಬದೊಂದಿಗೆ ಬಂಗಲೆಗೆ ಹೋದಾಗ ನೀವು ಅಲ್ಲೇ ಇದ್ದೀರೆ? ಹಾ, ಹೌದು ಮಹಾರಾಜ್ರೆ. ಮಹಾರಾಜ್ರೆ, ಅದು ನಾನು ಪಂಡಿತ ರಾಮಕೃಷ್ಣ ಮತ್ತೆ ಅವ್ರ ಕುಟುಂಬದವ್ರನ್ನ ಕರೆಯೋದಕ್ಕೆ ಬಹಳ ಪ್ರಯತ್ನ ಪಟ್ಟೆ. ಆದ್ರೆ ನನ್ ಗಂಟ್ಲು ಕಟ್ಬಿಡಿತು ಮಹಾರಾಜ್ರೆ. ಈಗ ನಾನೇನ್ ಮಾಡ್ಲಿ ಮಹಾರಾಜ್ರೆ? ಈತ ನಮ್ಮ ಹತ್ರ ಇದ್ರೂ ಸಹ ನನ್ನ ಧ್ವನಿ ಇವನಿಗೆ ಕೇಳಿಸೋದಕ್ಕೆ ಆಗ್ಲಿಲ್ಲ ಮಹಾರಾಜ್ರೆ. ಒಂದ್ ವೇಳೆ ಮಹಾರಾಜ್ರೆ ನನ್ನ ಧ್ವನಿ ಇವನು ಕೇಳಿಸಿದ್ರೆ ಆಗ ಇವನ್ ಬಾಗಲ್ ತೆಗೀತಿದ್ದ. ಆಗ ನಾನು ಆ ಪ್ರೇತಾತ್ಮವನ್ನ ಹಿಡಿದು ಭಸ್ಮ ಮಾಡ್ಬಿಡ್ತಿದ್ದೆ. ಖಂಡಿತ ಮಾಡುತ್ತಿದ್ದೀರಿ ಗುರುವರ್ಯರೇ. ಆದರೆ ನಾವು ಸ್ವತಃ ಅಲ್ಲಿಗೆ ಬಂದಿದ್ದೆವು. ಆಗಲೂ ನೀವು ಅಲ್ಮಾರಿಯಲ್ಲೇ ಇದ್ದೀರಿ. ಆಗ ನೀವು ನಮ್ಮನ್ನು ಕರೆಯಲಿಲ್ಲವೇ? ಮಹಾರಾಜ್ರೇ, ರಾಮ, ಮಹಾರಾಜ್ರೆ, ಅದು ನೀವು ಬಂದ ಸಮಯದಲ್ಲಿ ನಾನು ನಿದ್ದೆ ಮಾಡ್ತಾ ಇದ್ದೆ. ಹೌದು ಮಹಾರಾಜ್ರೆ, ನಾನು ಅಲ್ಮಾರಿ ಒಳಗೆ ಸಿಕ್ಕಾಕೊಂಡು ಯಾವಾಗ ಮಲಗೋದು ಅಂತ ಗೊತ್ತಾಗ್ಲಿಲ್ಲ, ನಿದ್ದೆನೂ ಬರ್ತಿರ್ಲಿಲ್ಲ, ಏನ್ ಮಾಡೋದು ಗೊತ್ತಾಗ್ತಿರ್ಲಿಲ್ಲ. ಸತ್ಯವಾದ ಮಾತು ಆಚಾರ್ಯರೇ. ಇರಲಿ, ಆದದ್ದೆಲ್ಲ ಶುಭವೇ ಆಯಿತು. ಹಾಗೂ ಸಂತೋಷದ ವಿಷಯವೇನೆಂದರೆ ನೀವು ಕ್ಷೇಮವಾಗಿ ಹಿಂತಿರುಗಿದಿರಿ. ಪಂಡಿತ ರಾಮಕೃಷ್ಣ, ನೀವು ಹಿಂತಿರುಗಿದಿರಿ. ಸಂತೋಷವಿದೆ ಈ ವಿಷಯದ ಬಗ್ಗೆ. ಹಾಗೂ ಈ ವಿಷಯಕ್ಕೂ ಕೂಡ ಸಾಬೀತಾಯಿತು ಏನೆಂದರೆ ಆ ಬಂಗಲೆಯಲ್ಲಿ ಯಾವುದೇ ಪ್ರೇತಾತ್ಮವಿಲ್ಲವೆಂದು, ಎಲ್ಲ ಕಟ್ಟುಕಥೆಗಳು ಎಂದು. ಕ್ಷಮಿಸಿ ಮಹಾಪ್ರಭು, ಆದ್ರೆ ಆ ಮನೆಯಲ್ಲಿ ಪ್ರೇತ ಅಂತೂ ವಾಸ ಮಾಡ್ತಿದೆ. ಹೌದು ಮಹಾಪ್ರಭು, ನಿಜವಾಗ್ಲೂ ಆ ಮನೆ ಪ್ರೇತದ ವಶದಲ್ಲಿದೆ. ಪಂಡಿತ ರಾಮಕೃಷ್ಣ, ಏನು ಹೇಳುತ್ತಿದ್ದೀರಿ ನೀವು? ನಾವು ಸ್ವತಃ ನಿಮ್ಮೊಂದಿಗೆ ಆ ಬಂಗಲೆಗೆ ಬಂದಿದ್ದೆವು. ಕೋಣೆ ಕೋಣೆಯಲ್ಲಿ ಹುಡುಕಿದೆವು ಹಾಗೂ ಸಾಬೀತುಪಡಿಸಿದೆವು ಅಲ್ಲಿ ಯಾವುದೇ ಪ್ರೇತಾತ್ಮವಿಲ್ಲವೆಂದು. ಇದಾದ ನಂತರವೂ ನೀವು ಹೇಳುತ್ತಿದ್ದೀರಿ ಅಲ್ಲಿ ಪ್ರೇತಾತ್ಮವಿದೆ ಎಂದು. ಇದೆಂತಹ ವ್ಯರ್ಥ ಮಾತುಗಳು ಆಡುತ್ತಿದ್ದೀರಿ ನೀವು. ಮಹಾಪ್ರಭು, ನಾನು ಸತ್ಯನೇ ಹೇಳ್ತಿದ್ದೀನಿ. ನಾನು ನಿಮ್ಮನ್ನ ಗೊಂದಲದಲ್ಲಿ ಸಿಕ್ಕಾಕ್ಸ್ತಿಲ್ಲ. ನಾನು ಕೇವಲ 1 ಬಾರಿ ಅಲ್ಲ 2 ಬಾರಿ ಆ ಪ್ರೇತಾತ್ಮನ ನೋಡಿದ್ದೀನಿ. ಸ್ವಯಂ ನನ್ನ ಕಣ್ಣಾರೆ. ನಿನ್ನೆ ರಾತ್ರಿ ಕೂಡ ಅದನ್ನ ನೋಡಿದ್ದೀನಿ. ನಾನು ಆ ಮನೆಗೆ ಹೋದಾಗ ಮಹಾಪ್ರಭು, ನಾನು ಆ ಪ್ರೇತಾತ್ಮನ ನೋಡಿದ ತಕ್ಷಣನೇ ಪ್ರಜ್ಞೆ ತಪ್ಪಿದ್ಬಿಟ್ಟೆ. ನನಗೇನು ಗೊತ್ತಾಗ್ಲಿಲ್ಲ. ನನಗೆ ಎಚ್ಚರ ಆದಾಗ ಬೆಳಗ್ಗೆ ಆಗಿ ಹೋಗಿತ್ತು. ಆದ್ರೆ ನಾನು ಆ ಮನೆಯಿಂದ ಹೊರಗಡೆ ಬರ್ಬೇಕಾದ್ರೆ ನಾನ್ ನೋಡ್ದೆ
ಆಚಾರ್ಯರೇ ಎದ್ದೇಳಿ, ಆಚಾರ್ಯರು ಬೇಗ ಹೊರಡಿ. ಸತ್ಯನಾಶವಾಗ್ಲಿ ಈ ಮುದುಕ. ರಾಮ ಬಂದಾಗ ನಿದ್ದೆ ಮಾಡಕ್ಕಾಗ್ಲಿಲ್ವಾ ಇವನ್ಗೆ? ಅಂದರೆ ಪಂಡಿತ ರಾಮಕೃಷ್ಣ ನಿಮ್ಮ ಕಷ್ಟಗಳ ನಿವಾರಣೆ ಮಾಡಿದರೆ ಆಚಾರ್ಯರೇ? ಖಂಡಿತ ಇಲ್ಲ ಮಹಾರಾಜ್ರೆ, ಯಾವಾಗ್ಲೂ ಇಲ್ಲ. ನಾನಂತೂ ಆರಾಮಾಗಿದ್ದೆ ಆ ಅಲ್ಮಾರಿಯಲ್ಲಿ ಒಳಗೆ. ಯಾವ ತೊಂದ್ರೆನೂ ಆಗ್ಲಿಲ್ಲ ನನಗಲ್ಲಿ ಮಹಾರಾಜ್ರೆ. ನಾನೇ ವಾಪಸ್ ಬರೋನಿದ್ದೆ. ಒಂದ್ ವೇಳೆ ಪಂಡಿತ ರಾಮಕೃಷ್ಣ ಬಾಗಿಲು ತೆಗೆದೇ ಹೋಗಿದ್ರು ನಾನೇ ಬರ್ತಾ ಇದ್ದೆ ಆಚೆಗೆ. ನಾನು ಆಚೆ ಬಂದ ಮೇಲೆ ಆ ಆತ್ಮನ ಬಿಡ್ತಿರ್ಲಿಲ್ಲ. ಏನ್ ಮಾಡ್ಲಿ, ನಮ್ಮ ಜೊತೆ ಪಂಡಿತ ರಾಮಕೃಷ್ಣ ಇದ್ದ. ಅವನ್ನ ಕರ್ಕೊಂಡ್ ಬರ್ಬೇಕಾಗಿರೋದು ಇಲ್ಲಿಗೆ. ನಮ್ ಜವಾಬ್ದಾರಿ ಅಲ್ವಾ ಸುರಕ್ಷಿತವಾಗಿ, ಅದಕ್ಕೆ ನಾನು ಇಲ್ಲಿಗೆ ಬಂದೆ. ಅಂದರೆ ಪಂಡಿತ ರಾಮಕೃಷ್ಣ ಹೇಳುತ್ತಿರುವುದು ಸತ್ಯವೆಂದೇ? ಅಲ್ಲಿ ಪ್ರೇತಾತ್ಮ ಇದೆ ಎಂದೇ? ಹೌದು ಮಹಾರಾಜ್ರೆ, ನಾನು ನಿಮ್ಗೆ ಹೇಳ್ತೀನಿ ಯಾವ ರೀತಿಯಾದಂತ ತೊಂದರೆ ಆಗ್ತಿದೆ ಅಂತ. ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ಒಂದು ಕಳಂಕ. ಆದ್ರೆ ಇದೇ ಸತ್ಯ. ಆ ಬಂಗ್ಲೆಯಲ್ಲಿ ಪ್ರೇತಾತ್ಮ ಇದೆ. ಆದ್ರೆ ನೀವೇನು ಚಿಂತೆ ಮಾಡಬೇಡಿ ಮಹಾರಾಜ್ರೆ, ನಾನಿದ್ದೀನಿ, ನಾನಿನ್ನು ಬದುಕಿದ್ದೀನಿ. ಈಗ ನೋಡ್ತಾ ಇರಿ, ನಾನು ಮತ್ತೆ ವಾಪಸ್ ಅಲ್ಲಿಗೆ ಹೋಗಿ ಆ ಪ್ರೇತಾತ್ಮವನ್ನ ಹಿಡಿದು ಭಸ್ಮ ಮಾಡ್ತೀನಿ. ಅದಕ್ಕಿಂತ ಒಳ್ಳೆ ಕೆಲಸ ಏನಂದ್ರೆ ನಾನು ಆ ಬಂಗ್ಲೆನೇ ಭಸ್ಮ ಮಾಡ್ಬಿಡ್ತೀನಿ. ಯಾವ ಸುಳಿವು ಇರೋದಿಲ್ಲ, ಅಪರಾಧಕ್ಕೆ ಸಾಕ್ಷಿನೂ ಇರಲ್ಲ. ಬಂಗ್ಲೆನ ಭಸ್ಮ ಮಾಡ್ಬೇಕಾ? ಗುರುದೇವ, ಇದ್ ನೀವೇನ್ ಹೇಳ್ತಿದ್ದೀರಾ? ಈ ತರ ಮಾಡಿದ್ರೆ ತುಂಬಾ ಹಾನಿ ಉಂಟಾಗುತ್ತೆ. ಗುರುದೇವ, ನಾನು ದರಿದ್ರನಾಗ್ಬಿಡ್ತೀನಿ. ದರಿದ್ರ ಈಶ್ವರನ ಕೃಪೆಯಿಂದ. ಮುಚ್ಚ ಮೂರ್ಖ! ರಾಜಪುರೋಹಿತ ತಥಾಚಾರ್ಯನ ಮಾತಿಗೆ ಎದುರು ಮಾತಾಡ್ತೀಯ? ನಾನೇನ್ ಹೇಳ್ತಾ ಇದ್ದೀನೋ ಸರಿಯಾಗಿ ಹೇಳ್ತಿದ್ದೀನಿ. ಇದು ಕೇವಲ ನಿನ್ನೊಬ್ಬನ ಸಮಸ್ಯೆ ಮಾತ್ರ ಅಲ್ಲ, ಇಡೀ ರಾಜ್ಯದ ಸಮಸ್ಯೆ. ಮಹಾರಾಜ್ರೆ ನೋಡಿ, ನನಗೆ ನೆನಪಾಗ್ತಾ ಇಲ್ಲ ಅಪ್ರೇತಾತ್ಮ ಯಾರ್ದು ಅಂತ. ಒಂದು ವೇಳೆ ನೆನಪಾಗಿ ಅಪ್ರೇತಾತ್ಮ ಯಾರ್ದು ಅಂತ ಗೊತ್ತಾದ್ರೆ ಅಲ್ಲೇ ಶಾಂತಿ ಯಜ್ಞ ಮಾಡಿ ಅದಕ್ಕೆ ಮುಕ್ತಿನ ಕೊಡಿಸ್ಬಿಡ್ತೀನಿ. ಮಹಾಪ್ರಭು, ನನಗೆ ಗೊತ್ತಿದೆ ಆ ಪ್ರೇತಾತ್ಮ ಯಾರ್ದು ಅಂತ. ನೀನೇನ್ ಮಧ್ಯದಲ್ಲಿ ಇಲ್ಲಿ ಮೂಗ್ ತೋರಿಸ್ತಾ ಇದ್ದೆ? ನಿನಗೇನ್ ಗೊತ್ತಿದೆ? ನನಗೆ ಇಲ್ಲಿ ಯಾವ ವಿಚಾರ ನೆನಪಾಗ್ತಾ ಇಲ್ಲ ಅಂತದ್ರಲ್ಲಿ ನಿನಗೆ ಯಾವ ವಿಚಾರ ನೆನಪಾಗಿದೆ? ನಿನಗೆ ಹೇಗೆ ಗೊತ್ತಿದೆ? ಒಂದು ಕ್ಷಣ ಆಚಾರ್ಯರೇ, ಪಂಡಿತ ರಾಮಕೃಷ್ಣರಿಗೆ ಮಾತನಾಡಲು ಅವಕಾಶ ಕೊಡಿ. ಇವರಿಗೆ ಈ ವಿಷಯದ ಬಗ್ಗೆ ಏನಾದರೂ ತಿಳಿದಿದ್ದರೆ ಅವರು ಹೇಳಲಿ, ಆ ಪ್ರೇತಾತ್ಮ ಯಾರದ್ದು ಎಂದು. ಮಹಾಪ್ರಭು, ಎಲ್ಲದಕ್ಕಿಂತ ಮೊದಲು ನಿಮಗೆ ಈ ವಿಷಯ ಗೊತ್ತಾಗ್ಬೇಕು. ಆ ಮನೆ ಸಂಪತ್ತು ಜಮೀನ್ದಾರ್ ವೆಂಕಟರಮಣ ಅವರಿಗೆ ಸೇರಿದ್ದು. ವೆಂಕಟರಮಣರೇ? ಅವರು ಬಡವರು ಹಾಗೂ ಅಸಹಾಯಕರಿಗೆ ಸಹಾಯ ಮಾಡುತ್ತಿದ್ದರು. ಹೌದು ಮಹಾಪ್ರಭು. ಅವನು ವೆಂಕಟರಮಣನ, ಅವನು ಬಹಳ ಒಳ್ಳೆ ವ್ಯಕ್ತಿ. ಪಂಡಿತರಿಗೆಲ್ಲ ಬಹಳ ಸತ್ಕಾರ ಮಾಡ್ತಾ ಇದ್ದ. ದಾನ ದಕ್ಷಿಣೆ ಧರ್ಮಗಳನ್ನೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದ. ಅವ್ರ ಅರ್ಧ ಆಸ್ತಿನ ಈ ಮುದುಕ ಲೂಟಿ ಮಾಡೋದ್ ನುಂಗ್ದವನು. ಹೌದು ಮಹಾಪ್ರಭು. ಆದ್ರೆ ಆ ಮನೆಯಲ್ಲಿ ವಾಸ ಮಾಡ್ತಿರೋ ಆತ್ಮ ಒಂದು ಸ್ತ್ರೀದಾಗಿದೆ. ಅವಳು ನರ್ತಕಿ ಆಗಿದ್ಲು. ಅವಳಿಗೆ ವೆಂಕಟರಮಣ ಅವ್ರ ಜೊತೆ ಅನೈತಿಕ ಸಂಬಂಧ ಇತ್ತು. ಆಕಸ್ಮಿಕವಾಗಿ ವೆಂಕಟರಮಣ ಅವ್ರ ಕೈಯಿಂದ ಅವಳ ಹತ್ಯೆ ಆಯ್ತು. ಅದಾದ್ಮೇಲೆ ಅವರು ರಾಮಕೃಷ್ಣ, ನಿಮಗೆ ಅರಿವಿದೆಯೇ ನೀವು ಯಾರ ಬಗ್ಗೆ ಮಾತನಾಡುತ್ತಿದ್ದೀರಿ ಎಂದು? ಜಮೀನ್ದಾರ್ ವೆಂಕಟರಮಣ. ಇಂದಿಗೂ ಅವರ ಹೆಸರನ್ನು ಬಹಳ ಗೌರವದಿಂದ ತೆಗೆದುಕೊಳ್ಳುತ್ತಾರೆ. ಅತ್ಯಂತ ಪೂಜನೀಯ ಸಜ್ಜನ ವ್ಯಕ್ತಿ ಅವರು. ಅವರ ಬಗ್ಗೆ ಇಂತಹ ಮಾತನ್ನು ಆಡುವುದು ದರ್ಬಾರಿನಲ್ಲಿ ಅನುಚಿತವಾದದ್ದು. ಮಹಾರಾಜ್ರೆ, ನಾವು ಮೊದಲ ದಿನದಿಂದ ಈ ಪಂಡಿತ ರಾಮಕೃಷ್ಣನ ನೋಡ್ತಾ ಇದೀವಿ, ಅರ್ಥ ಮಾಡ್ಕೊಂಡಿದೀವಿ. ಇವ್ರಿಗೆ ಮಾನ ಮರ್ಯಾದೆ, ಮೇಲು ಕೀಳು, ನೀಚ ಧನಿಕ, ರಾಜ ಸೇವಕ ಯಾರಿಗೂ ವ್ಯತ್ಯಾಸನೇ ಗೊತ್ತಿರೋದಿಲ್ಲ ಮಹಾರಾಜ್ರೆ. ಇವ್ನು ಯಾವುದೇ ಸಾಕ್ಷಿ ಆಧಾರಗಳಿಲ್ಲದೆ ಯಾರ ಮೇಲೆ ಬೇಕಾದ್ರೂ ಆರೋಪ ಮಾಡ್ತಾನೆ ಮಹಾರಾಜ್ರೆ. ವಿಜಯನಗರದ ನಿಯಮಾನುಸಾರವಾಗಿ ಇದು ದಂಡನೀಯ ಅಪರಾಧ ಮಹಾರಾಜ್ರೆ. ಪಂಡಿತ ರಾಮಕೃಷ್ಣನಿಗೆ ಶಿಕ್ಷೆ ಆಗ್ಲೇಬೇಕೀಗ. ಆದ್ರೆ ಮಹಾಪ್ರಭು, ನಾನು ಏನ್ ಹೇಳ್ತಿದ್ದೀನೋ ಅದೆಲ್ಲ ಸತ್ಯ. ಏನ್ ಸತ್ಯ ಹೇಳ್ತಾ ಇದ್ದೀಯ ನೀನು? ಆ ಸತ್ಯನ ಸಾಬೀತು ಮಾಡೋದಕ್ಕೆ ನಿನ್ನ ಹತ್ರ ಸಾಕ್ಷಿಗಳಿದ್ಯಾ ಹೇಗೆ? ಯಾವುದೋ ಸುಳ್ಳು ವಿಚಾರವನ್ನ ಸಾಬೀತು ಮಾಡೋದಕ್ಕೆ ನೀನು ದಿವಂಗತ ಪ್ರಾಮಾಣಿಕರಾದಂತ ವೆಂಕಟರಮಣನ ಹೆಸರನ್ನ ಹಾಳು ಮಾಡ್ತಾ ಇದೆಯಲ್ಲ ನೀನು. ಆಚಾರ್ಯರೇ, ಆದ್ರೆ ಮಹಾಪ್ರಭು, ಸಾಕು ಪಂಡಿತ ರಾಮಕೃಷ್ಣ, ಸಾಕು. ನಾವು ವೆಂಕಟರಮಣರ ವಿರುದ್ಧ ಇನ್ನೊಂದು ಶಬ್ದವೂ ಕೇಳಲು ಇಚ್ಛಿಸುವುದಿಲ್ಲ. ಅವರೊಬ್ಬ ಸುಸಂಸ್ಕೃತ ವ್ಯಕ್ತಿಯು. ಅವರ ಬಗ್ಗೆ ಇಂತಹ ಅಪಶಬ್ದಗಳನ್ನು ಕೇಳಲು ಇಚ್ಛಿಸುವುದಿಲ್ಲ. ಮಹಾಪ್ರಭು, ನಿಮಗೆ ಸತ್ಯ ಏನು ಅಂತ ತಿಳಿಬೇಕು ಅಂದ್ರೆ ವೆಂಕಟರಮಣ ಅವರ ಕುಟುಂಬನ ಈಗಿಂದೀಗ್ಲೇ ಇಲ್ಲಿ ಕರ್ಸ್ಬಿಡಿ. ಯಾಕೆ ಅಂದ್ರೆ ನಾನು ಹೇಳಿದ್ದೆಲ್ಲ ಸ್ವಯಂ ಅವ್ರ ಮಕ್ಕಳೇ ಹೇಳಿದ್ದು. ಈಗ ನೋಡಿ ಮಹಾರಾಜ್ರೆ, ಇಷ್ಟೊತ್ತು ವೆಂಕಟರಮಣನ ಹೆಸರನ್ನ ಹಾಳು ಮಾಡಿದ್ದಲ್ದೆ ಈಗ ಅವ್ರ ಕುಟುಂಬದವ್ರನ್ನು ಕೂಡ ಇದರಲ್ಲಿ ಸೇರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಮಹಾರಾಜ್ರೆ. ಆಗ್ಲಿ ಮಹಾರಾಜ್ರೆ, ಕರ್ಸಿ ವೆಂಕಟರಮಣ ಕುಟುಂಬದವರನ್ನ ಇಲ್ಲಿಗೆ ಕರೆಸಿ ದರ್ಬಾರಿಗೆ. ನೀವು ಆದೇಶ ಕೊಡಿ ಅವರಿಗೆ. ನಾನು ನೋಡ್ತೀನಿ
ಯಾವ ವ್ಯಕ್ತಿ ಆತನ ತಂದೆಯ ಮರಣದ ನಂತರ ಅವನ ಹೆಸರನ್ನ ಒಬ್ಬ ಅಪರಿಚಿತ ವ್ಯಕ್ತಿಯ ಮುಂದೆ ಅವಮಾನ ಮಾಡಿಸ್ತಾನೆ ಅಂತ. ಮಹಾಪ್ರಭು, ದಣಿಮಣಿ ಕೂಡ ನನ್ ಜೊತೆನೆ ಇದ್ರು. ಹೇಳಿ ದಣಿಮಣಿ, ಅವ್ರ ಮಕ್ಕಳು ಇದನ್ನೆಲ್ಲ ಹೇಳ್ಬೇಕಾದ್ರೆ ನೀವು ಅಲ್ಲೇ ಇದ್ರಿ ತಾನೆ? ಹೇಳಿ. ಕ್ಷಮಿಸಿ ಮಹಾರಾಜರೇ, ನಾವು ತಿನ್ನೋದ್ರಲ್ಲಿ ಎಷ್ಟು ವ್ಯಸ್ತವಾಗಿದ್ವಿ ಅಂದ್ರೆ ನಾವು ಗಮನನೇ ಕೊಡ್ಲಿಲ್ಲ. ಈ 2 ದಿನದ ಪಯಣದಲ್ಲಿ ತುಂಬಾ ನಡೆದಿರೋದ್ರಿಂದ ನಮ್ ತಲೆ ಓಡೋದನ್ನೇ ನಿಲ್ಲಿಸ್ಬಿಟ್ಟಿದೆ ಮಹಾರಾಜರೇ. ವೆಂಕಟರಮಣರ ಕುಟುಂಬವನ್ನು ಇಲ್ಲಿ ಪ್ರಸ್ತುತಪಡಿಸಿ ಹಾಗೂ ಪಂಡಿತ ರಾಮಕೃಷ್ಣ, ಇಷ್ಟು ಹೊತ್ತು ನೀವು ವೆಂಕಟರಮಣರ ಬಗ್ಗೆ ದರ್ಬಾರಿನಲ್ಲಿ ಮಾತನಾಡಿ ಅವಮಾನ ಮಾಡಿದ್ದೀರಿ. ಅವರ ಕುಟುಂಬ ಇಲ್ಲಿ ಬರುತ್ತಿದ್ದಂತೆಯೇ ನೀವು ಈ ವಿಷಯವನ್ನು ಪ್ರಸ್ತಾಪ ಮಾಡಿ. ಒಂದು ವೇಳೆ ನಿಮ್ಮ ಮಾತು ಸುಳ್ಳಾದರೆ ಈ ದರ್ಬಾರಿನ ಎಲ್ಲರ ಮುಂದೆ ಅವರ ಪರಿವಾರಕ್ಕೆ ನೀವು ಕ್ಷಮೆ ಕೇಳಬೇಕಾಗುತ್ತದೆ. ನನಗೆ ಒಪ್ಪಿಗೆ ಇದೆ ಮಹಾಪ್ರಭು. ಮಹಾಪ್ರಭು, ಇವರೇ ವೆಂಕಟರಮಣವರ 3 ಜನ ಮಕ್ಕಳು, ವಿಷ್ಣು, ಕೃಷ್ಣ ಮತ್ತೆ ವಲ್ಲಭ. ಮಹಾಪ್ರಭು, ನಾನು ನನ್ನ ಮನಪೂರ್ವಕವಾಗಿ ರಾಮಣ್ಣ ಕುಟುಂಬದವರಿಗೆ ಸ್ವಾಗತ ಮಾಡಿದ್ದೀನಿ. ಅವರ ತಾಯಿ ಕೂಡ ಬಂದಿದ್ದಾರೆ. ಅವರೀಗ ನನ್ನ ಮನೇಲಿದ್ದಾರೆ. ಮಹಾರಾಜ್, ಬಹಳ ಒಳ್ಳೆ ವ್ಯಕ್ತಿ ಇವರ ತಂದೆ. ಯಾವುದನ್ನೇ ನಾವು ಕೇಳಿದ್ರು ದಾನ ರೂಪದಲ್ಲಿ ಕೊಡ್ತಾ ಇದ್ರು. ನಾವು ಸಹ ಬಹಳಷ್ಟು ಬಾರಿ ಇವರಲ್ಲಿ ಭೋಜನವನ್ನು ಮಾಡಿದ್ದೀವಿ. ಬಹಳ ಸ್ವಾದಿಷ್ಟವಾಗಿರುತ್ತೆ. ಬಕಾಸುರನ್ ಮಗ ಈ ನಮ್ಮ ಮುದುಕ. ಹೌದು ಮಣಿ, ವೆಂಕಟರಮಣ ಅವರ ಸಾವಿಗೆ ಇವನೇ ದೊಡ್ಡ ಕಾರಣವಾಗಿದ್ನಲ್ಲ. ನೀವು ನನ್ನ ಹತ್ರ ಆ ಮನೇಲಿರೋ ಪ್ರೇತಾತ್ಮ ಮತ್ತೆ ನಿಮ್ಮ ತಂದೆಯ ಬಗ್ಗೆ ನನ್ನ ಹತ್ರ ಹಂಚ್ಕೊಂಡ್ರಲ್ವಾ, ಅದನ್ನ ದಯವಿಟ್ಟು ಮಹಾರಾಜರ ಬಳಿಯೂ ಇನ್ನೊಂದ್ಸಲ ಹೇಳಿ. ಪಂಡಿತರೇ, ನಾನೇನ್ ಹೇಳಿದ್ದೆ ನಿಮ್ಮ ಹತ್ರ? ನನಗಂತೂ ಏನೂ ಜ್ಞಾಪಕ ಇಲ್ಲ. ಅಯ್ಯೋ, ನೀವೇನ್ ಹೇಳ್ತಿದ್ದೀರಾ? ನೀವೇ ನನ್ನ ಹತ್ರ ಹೇಳಿದ್ರಲ್ವಾ, ಅದು ನಿಮ್ ತಂದೆ ಮತ್ತೆ ನರ್ತಕಿ ಸುಪ್ರದಾ. ಸುಪ್ರದಾ? ಯಾರು ಸುಪ್ರದಾ? ಪಂಡಿತರ, ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ನಮ್ಗಂತೂ ಯಾವುದೂ ಅರ್ಥ ಆಗ್ತಾ ಇಲ್ಲ. ಅಯ್ಯೋ, ನಿಮಗೆ ಇದಾದ್ರೂ ನೆನ್ಪಿದೆ ಅಲ್ವಾ? ನಾನ್ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಧರ್ಮಶಾಲೆಗೆ ಬಂದಿದ್ದೆ. ಹೌದು, ಖಂಡಿತ ನೆನಪಿದೆ, ನೀವು ಬಂದಿದ್ರಿ. ಅವಾಗ ಭೋಜನ ಮಾಡುವಾಗ ನೀವು ನನ್ನ ಹತ್ರ ಹೇಳಿದ್ರಿ, ನಿಮ್ ತಂದೆ ಮತ್ತೆ ನರ್ತಕಿ ಸುಪ್ರದಾ ಮಧ್ಯೆ ಏನೋ ಅಕ್ರಮ ಸಂಬಂಧ ಇತ್ತು. ಎಂತ ಅರ್ಥವಿಲ್ದಿರೋ ಮಾತಾಡ್ತಾ ಇದ್ದೀರಾ? ನಾವು ಆ ರೀತಿಯಲ್ಲಿ ಮಾತಾಡಿದ್ವಿ. ನೀವು ನನಗ್ ಕೇಳಿದ್ದು, ನೀವು ಗಂಗಾರಾಮ್ ಅವ್ರಿಗೆ ದುಡ್ಡಿನ ಬದಲಿಗೆ ಬಂಗ್ಲೆ ಕೊಟ್ರ ಅಂತ ಕೇಳಿದ್ರಿ. ನಾವು ಹೌದು ಕೊಟ್ವಿ ಅಂತ ಹೇಳಿದ್ವಿ. ಅಷ್ಟೇನೆ ನಾವಿಬ್ರು ಮಾತಾಡ್ಕೊಂಡಿದ್ದು. ಆದ್ರೆ ನೀವಂತೂ ಸಾಕು ಪಂಡಿತ ರಾಮಕೃಷ್ಣ, ಬಹಳ ಆಯ್ತು ನಿಂದು. ಅವರ ತಂದೆನ ಅವಮಾನ ಮಾಡಿದಕ್ಕಾಗಿ ಅವರಲ್ಲಿ ಕ್ಷಮೆ ಕೇಳಿ. ಇಲ್ಲ ಆಚಾರ್ಯರೇ, ನಾನು ಕ್ಷಮೆ ಕೇಳೋದಿಲ್ಲ. ಮಹಾರಾಜ ನೋಡಿದ್ರೆ ಅವರ ದುಸ್ಸಾಹಸ. ನಾನೇ ಹೇಳ್ತಾ ಇದ್ದೀನಿ ಕ್ಷಮೆ ಕೇಳಪ್ಪ ಅಂತ, ನನ್ನ ಮುಖದ ಮೇಲೆ ಹೊಡೆದಂಗೆ ಕೇಳಲ್ಲ ಅಂತಿದ್ದಾನೆ. ಮಹಾರಾಜರೇ, ನೀವ್ ಯಾಕೇನು ಮಾತಾಡ್ತಾ ಇಲ್ಲ? ಪಂಡಿತ ರಾಮಕೃಷ್ಣ, ನೀವು ನಮ್ಮ ಮುಂದೆ ಯಾವುದೇ ಸಾಕ್ಷಿ ಪ್ರಸ್ತುತಪಡಿಸಲಿಲ್ಲ. ಕ್ಷಮೆ ಕೇಳಲೇಬೇಕು ನೀವು. ಇಲ್ಲವಾದರೆ ನಾವು ನಿಮಗೆ ಕಠಿಣ ಶಿಕ್ಷೆ ಕೊಡಲೇಬೇಕಾಗುತ್ತದೆ. ಮಹಾಪ್ರಭು, ಒಂದ್ ವೇಳೆ ವಾಸ್ತವಿಕವಾಗಿ ಆ ಆತ್ಮನ ಈ ದರ್ಬಾರ್ನಲ್ಲಿ ತಂದು ನಿಲ್ಸಿದ್ರೆ ಆಗ ಈ ಶಿಕ್ಷೆಗೆ ಅರ್ಹನಲ್ಲ ತಾನೆ? ಇಲ್ಲಿ ನೋಡಿ ಮಹಾರಾಜ್ರೆ, ಮತ್ತೊಂದು ಹೊಸ ಪ್ರಪಂಚ. ಈಗ ಅಮೃತ ಆತ್ಮವನ್ನ ಈ ದರ್ಬಾರಿಗೆ ಕರ್ಕೊಂಡು ಬರ್ತಾನಂತೆ. ಪಂಡಿತ ರಾಮ, ನೀನ್ ಸತ್ಯ ಹೇಳ್ತಾ ಇದ್ಯಾ? ಹೌದು ಆಚಾರ್ಯರೇ, ಒಂದ್ ವೇಳೆ ಮಹಾಪ್ರಭು ಅಪ್ಪಣೆ ಕೊಟ್ರೆ ನಾನು ಆ ಆತ್ಮನ ದರ್ಬಾರಿಗೆ ತಂದು ನಿಲ್ಲಿಸ್ತೀನಿ. ಆ ಪ್ರೇತಾತ್ಮ ಅಲ್ಲಿಂದ ಇಲ್ಲಿಗೆ ಬರಲು ಸಾಧ್ಯವೇ? ಹಾ ಮಹಾಪ್ರಭು, ಖಂಡಿತವಾಗ್ಲೂ ಬರುತ್ತೆ, ನೀವು ಆಜ್ಞೆ ಕೊಟ್ರೆ ಮಾತ್ರ. ಆದ್ರೆ ಒಂದು ವಿನಂತಿ ಇದೆ. ಏನದು ವಿನಂತಿ? ಅದೇನಂದ್ರೆ, ನಾನು ಏನೇ ಹೇಳಿ ಏನೇ ಮಾಡ್ಲಿ ಆ ಸಮಯದಲ್ಲಿ ಯಾರು ಅದಕ್ಕೆ ಅಡ್ಡ ಬರಬಾರ್ದು. ಇಲ್ಲಿ ಉಪಸ್ಥಿತರಿರೋ ಯಾರೇ ವ್ಯಕ್ತಿ ನನಗೆ ಅಡ್ಡ ಬರಬಾರ್ದು ಹಾಗೂ ತಡಿಬಾರ್ದು. ಸರಿ. ನಿಮಗೆ ಅನುಮತಿ ಇದೆ ಆ ಪ್ರೇತಾತ್ಮವನ್ನು ಇಲ್ಲಿ ಕರೆಯಲು. ಮಹಾಪ್ರಭು, ಇನ್ನೊಂದು ವಿನಂತಿ ಏನಂದ್ರೆ, ಈ ದರ್ಬಾರ್ನಲ್ಲಿರೋ ದೀಪಗಳನ್ನೆಲ್ಲ ಆರಿಸ್ಬೇಕು. ಎಷ್ಟರ ಮಟ್ಟಿಗೆ ಈ ದರ್ಬಾರು ಕತ್ತಲೆ ಆಗ್ಬೇಕು ಅಂತಂದ್ರೆ ಆ ಸೂರ್ಯನ ಕಿರಣಗಳು ಕೂಡ ಬೀಳಬಾರ್ದು.
ಯಾಕೆ 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 ಆಚಾರ್ಯರೇ, ಪ್ರೇತಾತ್ಮಕ್ಕೆ ಕತ್ಲೆ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಮತ್ತೆ ನೋಡಿ ಮಹಾಪ್ರಭು, ಆಚಾರ್ಯರು ತಡೀತಿದ್ದಾರೆ ನನ್ನನ್ನ. ಅರೆ ಇಲ್ಲ ಮಹಾರಾಜ, ಇಲ್ಲ, ನಾನು ನನ್ನ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಇಲ್ಲಿ ಉಪಸ್ಥಿತಿರೋ ಜನಗಳ ಬಗ್ಗೆ ಚಿಂತೆ ಅಷ್ಟೇ. ಮಹಾರಾಜ್ರೇ, ಬಹಳ ಶಕ್ತಿಶಾಲಿ ಮೃತ ಆತ್ಮ ಅದು. ಹಾ ಗುರುಗಳೇ, ಧನ್ಯವಾದ ನಮಗೆ ಎಚ್ಚರಿಕೆ ನೀಡಿದ್ದಕ್ಕೆ. ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಕತ್ತಿಗಳನ್ನು ತೆಗೆದಿಟ್ಟುಕೊಳ್ಳಿ. ಒಂದು ವೇಳೆ ಏನಾದರೂ ವಿಪತ್ತು ಬಂದರೆ, ಆಪತ್ತು ಬಂದರೆ ಸಂಕೋಚ ಪಡಬೇಡಿ ನಿಮ್ಮ ಕತ್ತಿಗಳನ್ನು ಉಪಯೋಗಿಸಲು. ಮಹಾಪ್ರಭು ಕೆಲವು ವಸ್ತುಗಳ ಟಿಪ್ಪಣಿ ಕೊಟ್ಟಿದ್ನಲ್ಲ, ದಯವಿಟ್ಟು ಅದನ್ನ ನನಗೆ ಒದಗಿಸ್ಕೊಡಿ. ಮಹಾರಾಜರೇ, ಮಹಾಪ್ರಭು, ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ನಾನೀಗ ಬಂದೆ. ವಿಷ್ಣು, ನಾನ್ ನಿಮ್ಮ ಹತ್ರ ಕೇಳ್ಕೋತಿದ್ದೀನಿ, ನೀವು ನನ್ನ ಜೊತೆ ಹೊರಗಡೆ ಬನ್ನಿ. ಯಾಕೆ ಪಂಡಿತ್ರೆ? ಮಹಾಪ್ರಭು, ವಿಷ್ಣು ನಿಮ್ಮ ಆಜ್ಞೆನ ಉಲ್ಲಂಘನೆ ಮಾಡ್ತಿದ್ದಾನೆ. ಪಂಡಿತ ರಾಮಕೃಷ್ಣ ಏನ್ ಹೇಳ್ತಾ ಇದ್ದಾರೋ ನೀವು ಅದನ್ನೇ ಮಾಡ್ಬೇಕು. ಸ್ವತಃ ಮಹಾರಾಜರ ಆದೇಶ ಇದೆ, ಪಂಡಿತ ರಾಮಕೃಷ್ಣನ ಮಾತನ್ನ ಯಾರು ಮೀರಬಾರ್ದು ಅಂತ. ಇದಂತೂ ಅದೇ ಮೃತ ಆತ್ಮವೇ ಬಂದೇ ಬಿಡ್ತಲ್ಲ. ಮಹಾಪ್ರಭು, ಪ್ರಸ್ತುತ ಪಡಿಸ್ತಾ ಇದ್ದೀನಿ ನರ್ತಕಿ ಸುಪ್ರಧಾನ ಪ್ರೇತಾತ್ಮ. ಆಚಾರ್ಯರೇ, ನನಗನ್ಸುತ್ತೆ ನೀವು ಖಂಡಿತವಾಗ್ಲೂ ಇದನ್ನ ಕಂಡುಹಿಡಿದಿರ್ಬೋದು. ಎತ್ಕೊಳ್ಳಿ ಎತ್ಕೊಳ್ಳಿ. ಅಯ್ಯೋ, ಹಣ್ಣನಲ್ಲ, ನಿಮ್ಮ ದೇಹನೇ ಎತ್ಕೊಳ್ಳಿ. ದರ್ಬಾರಲ್ಲಿ ಗೊತ್ತಾಗ್ಬಿಡ್ತಂತೆ ನಿಮ್ 3 ಜನ ಮಕ್ಕಳೇ ದೆವ್ವ ಇದೆ ಅಂತ ಹಬ್ಸಿದಾರಂತೆ. ಮಹಾರಾಜರು ಅವರಿಗೆ ಕಲ್ಲು ಶಿಕ್ಷೆ ಕೊಟ್ಟಿದಾರಂತೆ. ಯಾಕಿನ್ನು ಕೂತಿದ್ದೀರಾ? ದರ್ಬಾರಿಗೆ ಹೋಗಿ. ಇಲ್ದೆ ಹೋದ್ರೆ ಕಲ್ಲು ಶಿಕ್ಷೆ ಅಂತೆ. ಇಲ್ಲ 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 ಮಹಾರಾಜರೇ, ಮಹಾರಾಜರೇ. ಆಚಾರ್ಯರೇ, ನಿಮಗೆ ಕೇಳಿಸ್ತಾ ಇದೆ ಅಲ್ವಾ? ಆಚಾರ್ಯರೇ, ಅಯ್ಯೋ, ಪ್ರೇತಾತ್ಮ ಪ್ರೇತಾತ್ಮ ಪ್ರೇತಾತ್ಮ, ಹೊಡಿರಿ ಹೊಡಿರಿ, ಚುಚ್ಚಿ ಅದನ್ನ. ಈ ಅವಮಾನ ಸಾಕಾಯ್ತು. ಪಂಡಿತ್ ರಾಮಕೃಷ್ಣ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಮಹಾರಾಜರೇ, ಪಂಡಿತರು ನನಗೇನಿದು ಸ್ತ್ರೀ ವೇಷ ಹಾಕ್ಸಿದಾರೋ ಇದೇ ವೇಷನ ಬೇರೆ ಯಾವ ವ್ಯಕ್ತಿ ಕೊಟ್ರು ಅವನು ಪ್ರೇತಾತ್ಮನ ತರನೇ ಕಾಣಿಸ್ತಾನೆ. ಮಹಾರಾಜರೇ, ಇದು ಎಂಥ ವಿಪರ್ಯಾಸ.